ಈಗ SIR ಪ್ರಕ್ರಿಯೆ ಆಲ್ರೆಡಿ ಆರಂಭ ಆಗಿದೆ. ಇದು ತುಂಬ ಇಂಪಾರ್ಟೆಂಟ್ ಪ್ರೋಸೆಸ್ ನಿಮಗೆ. ನೀವು ಇದನ್ನು ಕಂಪ್ಲೀಟ್ ಮಾಡ್ಕೊಳ್ಳೇಬೇಕು, ಇಲ್ಲಾಂದರೆ ನಿಮ್ಮ ವೋಟರ್ ID ರದ್ದಾಗುತ್ತೆ ಅಥವಾ ಮತದಾರ ಪಟ್ಟಿಯಿಂದ ನಿಮ್ಮ ಹೆಸರನ್ನು ತೆಗೆದಾಕ್ತಾರೆ. ಇದನ್ನು ನೆನ್ಪಿಟ್ಕೊಳ್ಳಿ. ಹಾಗಾಗಿ ಈ ಪ್ರೋಸೆಸ್ಸನ್ನು ಈಗ ಯಾಕೆ ಮಾಡ್ತಿದ್ದಾರೆ, ನೀವೇನು ಮಾಡಬೇಕು, ಏನೆಲ್ಲ ವಿಷಯಗಳು ನಿಮಗೆ ಗೊತ್ತಿರಬೇಕು, ಅದನ್ನೆಲ್ಲ ಈ ವಿಡಿಯೋಲ್ಲಿ ತಿಳಿಸ್ಕೊಡ್ತೀನಿ. ಸರಿಯಾಗಿ ತಿಳ್ಕೊಳ್ಳಿ ಆ್ಯಂಡ್ ಬೇರೆಯವ್ರಿಗೂ ಕೂಡ ಇದನ್ನು ತಿಳಿಸಿ. ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಇದು ಪ್ರೋಸೆಸ್ ಕಂಪ್ಲೀಟ್ ಆಗುತ್ತೆ. ಇದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಫಸ್ಟು ಅದಕ್ಕಿಂತ ಮುಂಚೆ ನೀವು ತಿಳ್ಕೊಳ್ಳಿ. ಇದರ ಹೆಸರು SIR ಅಂತ, ಅಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಕರಿತೀವಿ. ಅದನ್ನು ಶಾರ್ಟ್ ಫಾರ್ಮಲ್ಲಿ SIR ಅಂತ ಕರೀತಾರೆ. ಕನ್ನಡದಲ್ಲಿ ಮತದಾರರ ಪಟ್ಟಿಯ ಪರಿಷ್ಕರಣೆ ಅಂತ. ಮತದಾರರ ಪಟ್ಟಿಯನ್ನು ರಿಪೇರಿ ಮಾಡುವ ಕೆಲಸ ಅಂತ ಸಾಧಾರಣ ಭಾಷೆಯಲ್ಲಿ ತಿಳ್ಕೊಬೋದು. ಇದು ಎಷ್ಟು ಇಂಪಾರ್ಟೆಂಟ್ ಅಂದರೆ, ಕೊನೆಯ ಸಲ ಈ ಪ್ರೋಸೆಸ್ ಆಗಿದ್ದು 2002ರಲ್ಲಿ. ಅಂದರೆ ಈಗ ಮತ್ತೆ 2026ರಲ್ಲಿ ಶುರು ಮಾಡಿದ್ದಾರೆ. ಅಂದರೆ 24 ವರ್ಷಗಳ ಆದಮೇಲೆ ಈ ಪರಿಷ್ಕರಣೆ ಅನ್ನೋದು ಸ್ಟಾರ್ಟ್ ಮಾಡಿದ್ದಾರೆ. ಇದನ್ನು ಬೇಗನೆ ಕಂಪ್ಲೀಟ್ ಮಾಡ್ತಾರೆ. ಪ್ರತಿ ವರ್ಷವೂ ಕೂಡ ಈ ಥರ ನಡೆಯುತ್ತೆ, ಇದೇನು ಹೊಸದಲ್ಲ. ಬಟ್ ಅದೇ ಪ್ರೋಸೆಸ್ ಬೇರೆ, ಇದು SIR ಅನ್ನುವಂಥ ಪ್ರೋಸೆಸ್ಸೇ ಬೇಡ. ಸೊ ಪ್ರತಿ ವರ್ಷ ನಡೆಯುವಂಥದ್ದು SSR, ಸ್ಪೆಷಲ್ ಸಮ್ಮರಿ ರಿವಿಷನ್ ಅಂತ. ಸೊ ಅದನ್ನು ರೆಗ್ಯುಲರಾಗಿ ಮಾಡ್ತಾರೆ ಪ್ರತಿ ವರ್ಷ. ಅದು ಜನವರಿ 1ಕ್ಕೆ 18 ವರ್ಷದವರು ತುಂಬಿದವರನ್ನು ಮತದಾರರ ಪಟ್ಟಿಗೆ ಸೇರಿಸುವಂಥ ಪ್ರೋಸೆಸ್ ಅದು. ಸೊ ಯಾರಾದರೂ ಏನೋ ಡೆತ್ ಆಗಿದ್ರೆ ಅವ್ರದನ್ನು ತೆಗೆದುಹಾಕುವಂಥದ್ದು, ಈ ಥರ ಆಗಿಂದಾಗಲೇ ಒಂದಿಷ್ಟು ಅಪ್ಡೇಟ್ ಮಾಡುವಂಥ ಕೆಲಸನೇ SSRಲ್ಲಿ ಪ್ರತಿ ವರ್ಷ ಮಾಡ್ತಾರೆ. ಬಟ್ ಇದು SIR ಅಂತ ಏನಿದೆ, ಇದು ಬೇರೆಯೇ ಕೆಲಸ. ಇದರ ಉದ್ದೇಶ ಕೂಡ ತುಂಬ ದೊಡ್ಡದಿದೆ. ಇಲ್ಲಿ ಇಡೀ ಮತದಾರರ ಪಟ್ಟಿಯನ್ನು ಸಮಗ್ರವಾಗಿ ಪರಿಷ್ಕರಣೆಯನ್ನು ಮಾಡ್ತಾರೆ. ಈಗ ಮತದಾರ ಪಟ್ಟಿಯಲ್ಲಿ ಭಾಳಷ್ಟು ತಪ್ಪುಗಳಿವೆ ಅಂತ ಎಲೆಕ್ಷನ್ ಕಮಿಷನ್ ಅವರಿಗೆ ಗೊತ್ತಾಗಿದೆ. ಹಾಗಾಗಿ ಈ ರೀತಿ ಫುಲ್ ಚೆಕಿಂಗನ್ನು ಮಾಡುವಂಥ ಪ್ರೋಸೆಸ್ ಇದು SIR. ಇದು 3ನೇ ಹಂತದಲ್ಲಿ ನಡೀತಿದೆ. ಸುಮಾರು 16 ರಾಜ್ಯಗಳಲ್ಲಿ ನಡೀತಿದೆ. ಅದರಲ್ಲಿ ಕರ್ನಾಟಕ ಕೂಡ ಒಂದು. ಈಗ ಕರ್ನಾಟಕದಲ್ಲಿ ಸ್ಟಾರ್ಟ್ ಆಗಿದೆ. ಇನ್ನೂ ಸ್ವಲ್ಪ ದಿವಸಗಳಲ್ಲಿ ಅದು ಮುಗಿಯುತ್ತೆ. ಇದು ಬೇಕು, ಯಾಕಂದರೆ ಯಾರ್ಯಾರೋ ನಮ್ಮ ದೇಶದಲ್ಲಿ ಬಂದು ಸೇರ್ಕೊಂಡಿದ್ದಾರೆ, ಅವ್ರನ್ನೆಲ್ಲ ಹೊರಗಾಕಬೇಕು. ಆಮೇಲೆ ಸತ್ತವರ ಹೆಸರುಗಳನ್ನು ಮತದಾರ ಪಟ್ಟಿ ಎಂಬ ಕೈ ಬಿಡಬೇಕು. ಓಕೆ, ಸೊ ಅವ್ರ ಹೆಸರಲ್ಲಿ ವೋಟ್ ಹಾಕಿ ಮೋಸ ಮಾಡುವಂಥ ಜನನೂ ಇದ್ದಾರೆ. ಹಾಗಾಗಿ ಅದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ಮತ್ತೊಂದು, ಕೆಲವರು ತಮ್ಮ ವಾಸಸ್ಥಳ ಚೇಂಜ್ ಮಾಡಿರ್ತಾರೆ. ಎರಡು ಕಡೆ ವೋಟರ್ ID ಇಟ್ಕೊಂಡು ಎರಡು ಕಡೆನೂ ವೋಟ್ ಮಾಡ್ತಿದ್ದಾರೆ. ಸೊ ಇದು ತುಂಬ ಕ್ರೈಮ್. ಹಾಗಾಗಿ ಇದನ್ನು ಕೂಡ ಅವಾಯ್ಡ್ ಮಾಡೋದಕ್ಕೆ ಈ SIR ಪ್ರೋಸೆಸ್ಸಲ್ಲಿ ಅವಕಾಶ ಇದೆ. ಈಗ ಹಲವಾರು ಕಾರಣಗಳಿಗೆ ಇದನ್ನು ರಿಪೇರಿ ಮಾಡ್ತಿದ್ದಾರೆ. ಸದ್ಯಕ್ಕೆ ಇಷ್ಟು ತಿಳ್ಕೊಳ್ಳಿ ಆ್ಯಂಡ್ ಅವರಿಗೆ ಕೋಆಪರೇಟ್ ಮಾಡಿ. ಇದರ ತುಂಬಾ ಬೇಗ ಮುಗಿಸೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಸರ್ಕಾರ. ಈ ಪ್ರಕ್ರಿಯೆ ಒಂದೇ ತಿಂಗಳಲ್ಲಿ ಮುಗಿಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ಶುರುವಾಗಿದೆ. ಜೂನ್ 30ರಿಂದ ಈ ಪ್ರೋಸೆಸ್ಸನ್ನು ಸ್ಟಾರ್ಟ್ ಮಾಡಿದ್ದಾರೆ ಆ್ಯಂಡ್ ಜುಲೈ 29ಕ್ಕೆ ಇದು ಕಂಪ್ಲೀಟ್ ಆಗುತ್ತೆ. ಇಷ್ಟು ಸಮಯದಲ್ಲೇ ಸಂಬಂಧಪಟ್ಟವರು ನಿಮ್ಮ ಮನೆಗೆ ಬಂದು ಈ ಪ್ರಕ್ರಿಯೆಯನ್ನು ಮುಗಿಸ್ತಾರೆ. ಇದಕ್ಕೆಲ್ಲ ಸರಿಯಾದ ತಯಾರಿಯಾಗಿದೆ ಆ್ಯಂಡ್ ಎಲ್ಲನೂ ತುಂಬ ಫಾಸ್ಟಾಗಿ ನಡೀತಾ ಇದೆ. ಈಗ ನಾವೆಲ್ಲರೂ ತಪ್ಪದೆ ನಮ್ಮ ವೋಟರ್ IDಯನ್ನು ಮ್ಯಾಪಿಂಗ್ ಮಾಡಬೇಕು. ಅದಕ್ಕೆ ಮ್ಯಾಪಿಂಗ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಅದು ಹೇಗೆ ಅಂತ ಈಗ ನೋಡೋಣ. ಅಂದರೆ 2002ರಲ್ಲಿ ಯಾರೆಲ್ಲ ಮತಪಟ್ಟಿಲಿ ಇದ್ದರೂ ಅವರನ್ನು 2026ರ ಈಗಿನ ಮತದಾರರ ಜೊತೆ ಮ್ಯಾಚ್ ಮಾಡುವಂಥ ಪ್ರಕ್ರಿಯೆಯನ್ನು ನಾವು ಮ್ಯಾಪಿಂಗ್ ಅಂತ ಕರಿತೀವಿ. ಇದಕ್ಕೆ ಪ್ರೋಜಿನಿ ಮ್ಯಾಪಿಂಗ್ ಅಂತ ಹೇಳ್ತಾರೆ. ಅಂದರೆ 2002ರ ವೋಟರ್ ಮತ್ತು ಅವರ ಫ್ಯಾಮಿಲಿ ಮೆಂಬರ್ಸ್ ಯಾರೆಲ್ಲ ಇದ್ರಲ್ಲ ಅವರಿಗೆ ಲಿಂಕ್ ಮಾಡುವಂಥದ್ದು ಇದು ಮ್ಯಾಪಿಂಗ್ ಅಂತ. ಈಗ ಇದು ಹೇಗೆ ನಡೆಯುತ್ತೆ ಅನ್ನೋದನ್ನು ನೋಡೋಣ. BLOಗಳು ನಿಮ್ಮ ಮನೆಗೆ ಬರ್ತಾರೆ ಆ್ಯಂಡ್ ಆಗ ನೀವೇನು ಮಾಡಬೇಕು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ಇಲ್ಲಿ ತಿಳ್ಕೊಳ್ಳಿ. ನಿಮ್ಮ ಏರಿಯಾಗೆ ಒಬ್ಬ ಬೂತ್ ಲೆವೆಲ್ ಆಫೀಸರ್ BLO ಅಂತ ಮಾಡಿದ್ದಾರೆ. ಸಾಮಾನ್ಯವಾಗಿ ಇವರು ಲೋಕಲ್ ಟೀಚರ್ಗಳು, ಅಂಗನವಾಡಿ ಟೀಚರ್ಗಳು, ಸ್ಟಾಫ್ಗಳು, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನೌಕರರೆಲ್ಲ ಈ ಕೆಲಸ ಮಾಡೋದಕ್ಕೆ ಡಿಪ್ಲಾಯ್ ಮಾಡಿದ್ದಾರೆ. ಹಾಗಾಗಿ ಅವರು ನಿಮ್ಮ ಮನೆಗೆ ಬರ್ತಾರೆ. ಪ್ರತಿ BLOಗೆ, ಬೂತ್ ಲೆವೆಲ್ ಆಫೀಸರ್ಗೆ 250ರಿಂದ 300 ಮನೆಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇದು ತುಂಬ ಚಿಕ್ಕ ಲಿಸ್ಟ್ ಇರೋದ್ರಿಂದ ಪ್ರತಿ ಮನೆಗೂ ಬಂದು ಅವರು ಈ ಪ್ರೋಸೆಸ್ಸನ್ನು ಕಂಪ್ಲೀಟ್ ಮಾಡ್ತಾರೆ. ಮನೆಗೆ ಬಂದಾಗ ಮನೇಲಿ ಎಷ್ಟು ಜನ ಇದ್ದಾರೋ ಅಷ್ಟು ಜನರಿಗೆ ತಲಾ 2 ಫಾರ್ಮನ್ನು ಅವರು ಕೊಡ್ತಾರೆ. ಸೊ ಇದಕ್ಕೆ ನಾವು ಎನ್ಯುಮರೇಷನ್ ಫಾರ್ಮ್ ಅಂತ ಕರಿತೀವಿ. ಉದಾಹರಣೆಗೆ ಮನೇಲಿ ಇಬ್ಬರಿದ್ದರೆ 4 ಫಾರ್ಮನ್ನು ಕೊಡ್ತಾರೆ. ಅಂದರೆ ಪ್ರತಿ ಮತದಾರನಿಗೆ 2 ಫಾರ್ಮನ್ನು ಕೊಡ್ತಾರೆ. 2 ಫಾರ್ಮ್ ಯಾಕಂದರೆ ಎರಡನ್ನ ನೀವು ಫಿಲ್ ಮಾಡಬೇಕಾಗುತ್ತೆ. ಒಂದನ್ನು ನಿಮ್ಮ ಹತ್ರ ಇಟ್ಕೋಬೇಕು, ಇನ್ನೊಂದನ್ನು ಸೈನ್ ಮಾಡಿ BLOಗೆ ಕೊಡಬೇಕು. ನಿಮ್ಮ ಹತ್ರ ಇಟ್ಕೊಳ್ಳಿ ಕಾಪಿ, ಯಾಕೆಂದರೆ ಇದು ಅಕ್ನಾಲೇಜ್ಮೆಂಟ್ ಥರ ನಿಮ್ಮ ಹತ್ರ ಇರಬೇಕು. ನಾಳೆ ಅದು ಫೈನಲ್ ಲಿಸ್ಟ್ ಬಂದಾಗ ಬರಲಿಲ್ಲ ಅಂತಂದರೆ ಇದು ನಿಮ್ಮ ಪ್ರೂಫಿಗೆ ಇರುತ್ತೆ. ಸೊ ಆವಾಗ ನಿಮಗೆ ಇದು ಸಹಾಯಕ್ಕೆ ಬರುತ್ತೆ. ಹಾಗಾಗಿ 2 ಫಾರ್ಮನ್ನು ಕೊಡ್ತಾ ಇದ್ದಾರೆ. ಆಲ್ರೈಟ್, ಫಾರ್ಮ್ನಲ್ಲಿ ನಿಮ್ಮ ಡೀಟೇಲ್ಸನ್ನು ಮೊದಲೇ ಬರೆದಿರ್ತಾರೆ. ಪ್ರೀ ಫಿಲ್ಡ್ ಇರುತ್ತೆ, ಪ್ರಿಂಟ್ ಆಗಿರುತ್ತೆ. ಅದನ್ನು ನೀವೇನು ಮಾಡಬೇಕು, ನೆಕ್ಸ್ಟು ಅದನ್ನ ಕಲೆಕ್ಟ್ ಮಾಡ್ಕೋಬೇಕು ಅನ್ನೋದನ್ನು ಇಲ್ಲಿ ನೋಡಿ. ಮೊದಲು ನಿಮ್ಮ ಹೆಸರು ಸರಿಯಾಗಿದೆಯಾ ಚೆಕ್ ಮಾಡ್ಕೊಳ್ಳಿ, ಇನಿಷಿಯಲ್ ಸರಿಯಾಗಿದೆ ಚೆಕ್ ಮಾಡ್ಕೊಳ್ಳಿ, ಡೇಟ್ ಆಫ್ ಬರ್ತ್,
ತಂದೆ ಅಥವಾ ಪತಿ ಹೆಸರು ಅಥವಾ ಗಂಡನ ಹೆಸರು, ಸೊ ಈಗ ಅಡ್ರೆಸ್ ಇದೆಲ್ಲ ಸರಿಯಾಗಿದೆಯಾ ನೋಡ್ಕೊಳ್ಳಿ. ಸರಿಯಾಗಿಲ್ಲ ಅಂದರೆ BLO ಯಾರು ಕೊಡ್ತಾರಲ್ಲ ಫಾರ್ಮು ಅವ್ರಿಗೆ ತಿಳಿಸಿ ಅವರು ಕರೆಕ್ಟ್ ಮಾಡ್ತಾರೆ. ಸೊ ಈ ಫಿಲ್ ಮಾಡಿರ್ತಾರಲ್ಲ, ಸೊ ಎಲ್ಲಾದರೂ ತಪ್ಪಿದ್ರೆ ಅದನ್ನು ಕರೆಕ್ಟ್ ಮಾಡಿ ಅವರಿಗೆ ಬರೆದು ಕೊಡಿ. ಸೊ ಫೋಟೋನು ಕೂಡ ಕೊಡಿ ರೀಸೆಂಟ್ ಆಗಿರೋದು, ಸೊ ದಟ್ ಅದು ಅಪ್ಡೇಟ್ ಆಗುತ್ತೆ. ಹಳೆಯ ಫೋಟೋ ನಿಮ್ದು ಯಾವುದೋ ಕಾಲದಿತ್ತು ಅಂತಂದರೆ ಅದನ್ನು ಇವಾಗ ನೀವು ರಿವೈಸ್ ಮಾಡ್ಕೋಬೋದು. ಓಕೆ, ಮನೆಯಲ್ಲಿ ಯಾರು ಹಿಂದೆ ಇದ್ದಾಗ BLO ಬಂದರೆ ಏನು ಮಾಡೋದು ಅನ್ನೋಂಥ ಅದಕ್ಕೆ ಪರಿಹಾರ ಇದೆ. ಅವ್ರು ಬಂದಾಗ ನೀವಿಲ್ಲ ಅಂದರೆ ಒಂದು ರೆಡ್ ಸ್ಟಿಕ್ಕರನ್ನು ಮನೆಗೆ ಅಂಟಿಸೋಗ್ತಾರೆ. ಅವರು ಆ ರೆಡ್ ಸ್ಟಿಕ್ಕರ್ ಅಂಟಿಸಿ ಹೋದ್ಮೇಲೆ 3 ಬಾರಿ ನಿಮ್ಮ ಮನೆಗೆ ಬಂದು ಅವರು ನೀವಿದ್ದಾಗ ಈ ಕೆಲಸನ ಮುಗಿಸ್ಕೊಂಡು ಹೋಗಬೇಕಾಗುತ್ತೆ. ಸೊ ಹಾಗಾಗಿ ನೀವು ಮನೇಲಿರುವಂಥ ಟೈಮಲ್ಲೇ ಅವರು ನೋಡಿಕೊಂಡು ಬರಬೇಕಾಗುತ್ತೆ. ಹಾಗಾಗಿ ಈ ರೆಡ್ ಸ್ಟಿಕ್ಕರ್ ಮತ್ತು ಗ್ರೀನ್ ಸ್ಟಿಕ್ಕರ್ ಅಂತ, ಇನ್ ಕೇಸ್ ನಿಮ್ಮದು ಎನ್ಯುಮರೇಷನ್ ಫಿಲ್ ಆಯಿತು ಅಂತಂದರೆ ಗ್ರೀನ್ ಸ್ಟಿಕ್ಕರ್ ಅಂಟಿಸಿ ಹೋಗ್ತಾರೆ. ಸೊ ದಟ್ ನಿಮ್ಮದು ಈ SIR ಅಂತ ಪ್ರೋಸೆಸ್ ನಿಮ್ಮದು ಆಗಿದೆ ಅಂತ ಅರ್ಥ. ಈ ಪ್ರೋಸೆಸ್ಸನ್ನು ಆನ್ಲೈನಲ್ಲಿ ಕೂಡ ಮಾಡ್ಕೋಬೋದು. ಅದು ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ಬೇರೆ ವಿಡಿಯೋದಲ್ಲಿ ಈಗ ಆಲ್ರೆಡಿ ಹೇಳಿದ್ದೀನಿ. ಆ ವಿಡಿಯೋದನ್ನು ಈ ಚಾನಲಲ್ಲಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಇನ್ನೊಂದು ಗಮನಿಸಿ, 2 ಕಡೆ ಹೆಸರು ಇಡಬೇಡಿ, ಇದು ಕ್ರೈಮ್ ಆಗುತ್ತೆ. ಬೆಂಗಳೂರಿಗೆ ಕೆಲಸಕ್ಕಂತ ಬಂದು ಅಥವಾ ಮೈಸೂರಿಗೆ ಕೆಲಸಕ್ಕಂತ ಬಂದು ಅಲ್ಲಿಯೂ ಕೂಡ ನೀವು ಮತದಾರರ ಪಟ್ಟಿಯಲ್ಲಿದ್ದು ನಿಮ್ಮ ಊರಲ್ಲಿಯೂ ಕೂಡ ನೀವು ಮತದಾರರ ಪಟ್ಟಿಯಲ್ಲಿ ಇದ್ದರೆ ಇದೇನಾದರೂ ಅವ್ರ ಗಮನಕ್ಕೆ ಬಂತು ಅಂತಂದರೆ ಕಾನೂನು ಕ್ರಮವನ್ನು ಜರುಗಿಸ್ತಾರೆ. ಹಾಗಾಗಿ ಈಗಲೇ ಶಿಫ್ಟ್ ಮಾಡಿಕೊಡಿ, ಒಂದೇ ಕಡೆ ಇರಬೇಕಾಗುತ್ತೆ. ಇದು ತಮಿಳುನಾಡು, ಆಂಧ್ರ, ನಾರ್ತ್ ಇಂಡಿಯಾದವರು ಬಂದು ಇಲ್ಲಿ ಕೆಲಸ ಮಾಡ್ತಿರೋದು, ಅವರು ವೋಟರ್ ID ಮಾಡಿಕೊಂಡು ಇಲ್ಲೇ ವೋಟ್ ಹಾಕ್ತಿರೋದು ಇದೆಲ್ಲ ಗಮನಕ್ಕೆ ಬಂದಿದೆ. ಸೊ ಹಾಗಾಗಿ ಈ ಥರ ಮಾಡಬೇಡಿ. ಇದನ್ನು ಪತ್ತೆ ಹಚ್ಚೋಕೆ ಇಡೀ ದೇಶಾದ್ಯಂತ ಒಂದು ದೊಡ್ಡ ಡಾಟಾಬೇಸನ್ನು ಅವ್ರು ಕ್ರಿಯೇಟ್ ಮಾಡ್ತಿದ್ದಾರೆ. ಸೊ ಪ್ರಾಬ್ಲಿ ನಿಮ್ಮ ಮೇಲೆ ಆ್ಯಕ್ಷನ್ ತೊಗೋಬೋದು. ಹಾಗಾಗಿ ಮೊದಲೇ ಡಿಸೈಡ್ ಮಾಡ್ಕೊಡಿ, ಒಂದೇ ಕಡೆ ಇರಲಿ. ಈ ಫಾರ್ಮ್ ತುಂಬಬೇಕಾದ್ರೆ ಕೆಲವು ಡೀಟೇಲ್ಸ್ ಕೇಳ್ತಾರೆ. ಅಂದರೆ 2002ರಲ್ಲಿ ಇದನ್ನು ತುಂಬ ಗಮನಿಟ್ಟು ಕೇಳಿ. 2002ರಲ್ಲಿ ನಿಮ್ಮ ಹೆಸರು ಇರಬೇಕು. ನಿಮ್ಮ ಹೆಸರಿಲ್ಲ, ಅವಾಗ ನಿಮ್ಗೆ ವೋಟರ್ ಎಲಿಜಿಬಿಲಿಟಿ ಇರಲಿಲ್ಲ ಅಂತಂದರೆ ನಿಮ್ಮ ತಂದೆ, ತಾಯಿ, ಅಜ್ಜ, ಅಜ್ಜಿ ಇವರು 4 ಜನದ ಹೆಸರನ್ನು ಅದರಲ್ಲಿ ಹುಡುಕಿ ಸರಿಯಾದ ಪಾರ್ಟ್ ನಂಬರ್ ಮತ್ತು ಕ್ರಮ ಸಂಖ್ಯೆಯನ್ನು ನೀವು ನಿಮ್ಮ ಫಾರ್ಮಲ್ಲಿ ಎನ್ಯುಮರೇಷನ್ ಫಾರ್ಮಲ್ಲಿ ತುಂಬಬೇಕಾಗುತ್ತೆ. ಇದನ್ನು ಚೂರು ನೋಡ್ಕೊಳ್ಳಿ, ತುಂಬ ಕನ್ಫ್ಯೂಷನ್ ಇದೆ ಇದರಲ್ಲಿ. ಅದನ್ನು ಹೇಗೆ ಸರ್ಚ್ ಮಾಡಬೇಕು ಅಂತ ಆಲ್ರೆಡಿ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಅದನ್ನು ಕೂಡ ನೋಡ್ಕೊಳ್ಳಿ. ಆವಾಗ ಮಾತ್ರ ನಿಮ್ಮದು ವೋಟರ್ ID ಮ್ಯಾಪ್ ಆಗುತ್ತೆ. ಇಲ್ಲ ಅಂತಂದರೆ ಅವ್ರು ಏನು ಮಾಡ್ತಾರೆ, ಆಮೇಲೆ ನೋಟಿಸ್ ಕೊಡ್ತಾರೆ ನಿಮಗೆ. ಅಂದರೆ ಪ್ರಾಪರ್ ಡಾಕ್ಯುಮೆಂಟನ್ನು ಸಬ್ಮಿಟ್ ಮಾಡಿ, ಇಲ್ಲಾಂದರೆ ನಿಮ್ಮ ವೋಟರ್ ID ರದ್ದಾಗುತ್ತೆ ಅಂತ ಹೇಳ್ತಾರೆ. ಸೊ ಬೆಟರ್ ಏನಂದರೆ 2002ರಲ್ಲಿ ನಿಮ್ಮ ತಂದೆ, ತಾಯಿ, ಅಜ್ಜ, ಅಜ್ಜಿದು ನೋಡಿಕೊಂಡು ಅವ್ರ ಪಾರ್ಟ್ ನಂಬರ್, ಕ್ರಮ ಸಂಖ್ಯೆ ಆಯ್ತು ಅಂತಂದರೆ ನಿಮ್ಮದು ಮ್ಯಾಪ್ ಆಗಿ ಹೋಗುತ್ತೆ. ಫೈನ್, ಓಕೆ. ಸೊ 2002ರಲ್ಲಿ ನಿಮ್ಮದು ಮ್ಯಾಪ್ ಆಗಿಲ್ಲ, ನಿಮ್ಮ ತಂದೆ, ತಾಯಿ, ಅಜ್ಜ, ಅಜ್ಜಿದು ನೀವೇನಾದರೂ ಲಿಂಕ್ ಮಾಡಿಲ್ಲ ಅಂತಂದರೆ ಈಗ ಹೇಳ್ತಿದ್ದೀನಿ ನೋಡಿ, ಈ ಒಂದಿಷ್ಟು ಡಾಕ್ಯುಮೆಂಟ್ಸನ್ನು ಆಮೇಲೆ ಅವ್ರು ನಿಮಗೆ ಕೇಳ್ಬೋದು. ಯಾಕಂದರೆ ನಿಮ್ಮ ವೋಟರ್ ID ವ್ಯಾಲಿಡ್ ಮಾಡೋದಕ್ಕೆ ಕೇಂದ್ರ ಅಥವಾ ರಾಜ್ಯ ಸರ್ಕಾರ ಕೊಟ್ಟಿರುವಂಥ ಯಾವುದಾದ್ರೂ ಫೋಟೋ ID ಕೇಳ್ಬೋದು. ಮನಿ ಅಲಾಟ್ಮೆಂಟ್ ಸಂಬಂಧಿತ ದಾಖಲೆಯನ್ನು ಕೇಳ್ಬೋದು. ಶಾಲಾ ದಾಖಲಾತಿಗಳನ್ನು ಕೇಳ್ತಾರೆ. SSLC, PUC, ಮೋಸ್ಟ್ ಪ್ರಾಬಬ್ಲಿ SSLC ವ್ಯಾಲಿಡ್ಸ್. ರೆಸಿಡೆನ್ಷಿಯಲ್ ಸರ್ಟಿಫಿಕೇಟನ್ನು ಕೇಳ್ತಾರೆ. ಹೀಗೆ ಬೇರೆ ಬೇರೆ ಪ್ರೂಫ್ಗಳನ್ನು 12 ರೀತಿಯ ಪ್ರೂಫ್ಗಳನ್ನು ಅವ್ರು ಕೇಳ್ತಾರೆ. ಎನ್ಯುಮರೇಷನ್ ಫಾರ್ಮ್ ಕೊಡ್ತಾರಲ್ಲ ಅದ್ರ ಹಿಂದುಗಡೆ ಇದೆಲ್ಲ ಪ್ರಿಂಟ್ ಆಗಿದೆ, ಅದೆಲ್ಲ ನೋಡ್ಕೊಳ್ಳಿ. ಓಕೆ, ಆಮೇಲೆ ವೆಬ್ಸೈಟಲ್ಲಿ ಕೂಡ ಅವ್ರು ಹಾಕಿದ್ದಾರೆ. ಸೊ ಇಲ್ಲ ಅಂತಂದರೆ ನಿಮ್ಮ ವೋಟರ್ ID ರದ್ದಾಗುವಂಥ ಚಾನ್ಸಸ್ ಇರುತ್ತೆ. ಸೊ ಇದನ್ನು ಮರಿಬೇಡಿ, ತುಂಬ ಇಂಪಾರ್ಟೆಂಟ್. ಜೂನ್ 9ಕ್ಕೆ ಸ್ಟಾರ್ಟ್ ಆಗಿದೆ, ಜುಲೈ 29ವರೆಗೂ ನಡೆಯುತ್ತೆ. ಅಷ್ಟರ ಒಳಗಡೆ ನೀವು ನಿಮ್ಮ BLOನ ಕಾಂಟ್ಯಾಕ್ಟ್ ಮಾಡಿ ಈ ಪ್ರೋಸೆಸ್ಸನ್ನು ಕಂಪ್ಲೀಟ್ ಮಾಡಿ. ಇದೆಲ್ಲ ಆದಮೇಲೆ ಆಗಸ್ಟ್ 5ಕ್ಕೆ ಡ್ರಾಫ್ಟನ್ನು ಬಿಡ್ತಾರೆ ಅವರು. ಮತದಾರರ ಪಟ್ಟಿಯನ್ನು ಪ್ರಕಟ ಆಗುತ್ತೆ. ಆ ಫಾರ್ಮಲ್ಲೇ ನೀವು ತಪ್ಪದೆ ನಿಮ್ಮ ಹೆಸರು ಬಂದಿದೆಯಾ ಅಂತ ನೋಡ್ಕೊಳ್ಳಿ. ಇಲ್ಲ ಅಂತಂದರೆ ಅಲ್ಲಿ ಕ್ಲೈಮ್ಸ್ಗೆ, ಅಬ್ಜೆಕ್ಷನ್ಸ್ಗೆ ಮತ್ತು ನೀವು ನಿಮ್ಮ ಸರಿಪಡಿಸ್ಕೊಳ್ಳೋದಕ್ಕೆ ದಾರಿ ಇರುತ್ತೆ. ಹಾಗಾಗಿ ಆಗಸ್ಟ್ 5 ಅನ್ನೋದು ತುಂಬ ಇಂಪಾರ್ಟೆಂಟ್. ಈ ಡ್ರಾಫ್ಟಲ್ಲಿ ನಿಮ್ಮ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯಾ ಅನ್ನೋದನ್ನು ನೋಡ್ಕೊಳ್ಳಿ. ಓಕೆ, ಸೊ ಅದಾದಮೇಲೆ ಸೆಪ್ಟೆಂಬರ್ 5ರಿಂದ ಅಕ್ಟೋಬರ್ 7 ಸೊ ಬಂದಿರುವಂಥ ಎಲ್ಲ ಕ್ಲೈಮ್ಸನ್ನು ಅವರು ವಿಚಾರಣೆ ಮಾಡಿ ಡಾಕ್ಯುಮೆಂಟ್ ಏನಾದರೂ ತಪ್ಪಿದ್ರೆ ನೋಟಿಸ್ ಕೊಡ್ತಾರೆ. ಸೊ ಇದೆಲ್ಲ ಪ್ರೋಸೆಸ್ ಆಗುತ್ತೆ. ಕೊನೆಗೆ ಅಕ್ಟೋಬರ್ 7ಕ್ಕೆ ಫೈನಲ್ ಮತದಾರರ ಪಟ್ಟಿಯನ್ನು ಬಿಡ್ತಾರೆ. ಓಕೆ, ಸೊ ಅಲ್ಲಿಯೂ ಕೂಡ ನೀವು ಫೈನಲ್ ಆಗಿ ನೋಡ್ಕೊಳ್ಳಿ. ನಿಮ್ಮ ಹೆಸರು ಇತ್ತು ಅಂತಂದರೆ ಫೈನ್, ವೆಲ್ ಆ್ಯಂಡ್ ಗುಡ್, ನಿಮ್ಮದು ವ್ಯಾಲಿಡ್ ಇದೆ ಅಂತ. ಸೊ ಇದಾದಮೇಲೆ ಇಷ್ಟೆಲ್ಲ ಆದಮೇಲೆ ಕೂಡ ನಿಮ್ದು ಏನಾದರೂ ಮತದಾರ ಪಟ್ಟಿಯಲ್ಲಿ ಇಲ್ಲ ಅಂತಂದರೆ ಸೊ ನೀವು ಮತ್ತೆ ಬೇರೆ ಪ್ರೋಸೆಸ್ಸನ್ನು ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಅಷ್ಟೆಲ್ಲ ಜಂಜಾಟ ಬೇಡ, ಇವಾಗಲೇ ಮಾಡ್ಕೊಳ್ಳಿ. ಓಕೆ, ಇನ್ನೊಂದು ವಿಷಯ, BLOಗಳು ಕೆಲವು ಬಾರಿ ನಿಮ್ಮ ಮನೆಗೆ ಬರಲಿಲ್ಲ, ನಿಮ್ಮನ್ನು ವಿಚಾರಿಸಲಿಲ್ಲ, ನಿಮ್ಮ ಎನ್ಯುಮರೇಷನ್ ಫಾರ್ಮ್ ಕೊಡಲಿಲ್ಲ ಅಂತಂದರೆ ನೀವೇನು ಮಾಡಬೇಕು, ಹೆಲ್ಪ್ ಲೈನ್ ನಂಬರ್ ಇದೆ 1950 ಅಂತ, ಅದಕ್ಕೆ ಕಾಲ್ ಮಾಡಿ ನೀವು ಕಂಪ್ಲೇಂಟ್ ರೈಸ್ ಮಾಡ್ತು ಅಂತಂದರೆ ಇಮಿಡಿಯೇಟಾಗಿ ಸಂಬಂಧಪಟ್ಟವರು ನಿಮ್ಮ ಮನೆಗೆ ಬರ್ತಾರೆ, ನಿಮಗೆ ಕಾಲ್ ಕೂಡ ಮಾಡ್ತಾರೆ.
ಸೊ ಇದು ತುಂಬ ಆ್ಯಕ್ಟಿವ್ ಆಗಿ ನಡೀತಾ ಇದೆ. ಸೊ ಹಾಗಾಗಿ 1950ಗೆ ಕಾಲ್ ಮಾಡಿ ಕಂಪ್ಲೇಂಟ್ ರೇಸ್ ಮಾಡಿ ನಿಮ್ಮ ಏನೇ ಕ್ವೇರಿ ಇದ್ರೂ ಕೂಡ ಅಟೆಂಡ್ ಮಾಡ್ತಾರೆ. ಸೊ ಅಫಿಷಿಯಲ್ ವೆಬ್ಸೈಟಲ್ಲಿ BLO ನಂಬರ್, ಸೂಪರ್ವೈಸರ್ ನಂಬರ್, ಚುನಾವಣೆ ಅಧಿಕಾರಿ ನಂಬರ್ ಎಲ್ಲದನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಯಾರಿಗೆ ಬೇಕಾದರೂ ನೀವು ಕಾಲ್ ಮಾಡ್ಬೋದು, ಅವ್ರು ನಿಮಗೆ ಸರಿಯಾದ ಮಾಹಿತಿಯನ್ನು ಕೊಡ್ತಾರೆ. ನಿಮ್ಗೆ ಸಂಬಂಧಪಟ್ಟವ್ರು ಯಾರಿದ್ದಾರೆ ನಿಮ್ಮ ಕ್ಷೇತ್ರಕ್ಕೆ, ನಿಮ್ಮ ಬೂತ್ಗೆ, ಸೊ ಅವ್ರಿಗೆ ಮಾತ್ರ ಕಾಲ್ ಮಾಡಿ. ಸೊ ಯಾವುದೇ ನಂಬರಿಗೆ ಮಾಡಿದರೂ ಕೂಡ ನಿಮ್ಮ ಮನೆಗೆ ಕಳಿಸ್ತಾರೆ. ಫೈನಲ್ ಮೆಸೇಜ್ ಏನು ಅಂದರೆ, ಈ ಪ್ರಕ್ರಿಯೆಯಿಂದರ ಮುಖ್ಯ ಉದ್ದೇಶ ಪ್ರತಿಯೊಬ್ಬ ಅರ್ಹ ಮತದಾರರಿಗೆ ಈ ಪಟ್ಟಿಯಲ್ಲಿ ಇರುವ ಥರ ಮಾಡಬೇಕು. ಸೊ ಅನರ್ಹರನ್ನು ಈ ಪಟ್ಟಿಯಿಂದ ಹೊರಗಾಕಬೇಕು ಅನ್ನೋದು ಇದರ ದೊಡ್ಡ ಉದ್ದೇಶ. ಸೊ ಇದೇ ದೇಶದಲ್ಲಿ ಹುಟ್ಟಿ ಬೆಳೆದ ಯಾವ ನಾಗರಿಕನಿಗೂ ಕೂಡ ಇಲ್ಲಿ ತೆಗೆಯುವಂಥ ವಿಚಾರ ಇಲ್ಲ. ಇದನ್ನು ಶುದ್ಧೀಕರಣ ಮಾಡುವಂಥ ಪ್ರಕ್ರಿಯೆಯನ್ನು ನಡೀತಾ ಇದೆ. ಹಾಗಾಗಿ ಸಪೋರ್ಟ್ ಮಾಡುವುದು ಅಥವಾ ಡಬಲ್ ಎಂಟ್ರಿ ಮಾಡೋದು ಇದೆಲ್ಲ ತಪ್ಪಾಗುತ್ತೆ. ಸೊ ನೀವು ಮಾಡಬೇಕಾದಿಷ್ಟೇ, BLO ಮನೆಗೆ ಬಂದಾಗ ಫಾರ್ಮ್ನ ಫಿಲ್ ಮಾಡಿಕೊಡಿ, ಕಾಪಿಯಲ್ಲಿ ಸೈನ್ ಮಾಡಿ, ನಿಮ್ಮ ಹತ್ರ ಒಂದು ಕಾಪಿ ಇಟ್ಕೊಡಿ. ಆಗಸ್ಟ್ 5ಕ್ಕೆ ಡ್ರಾಫ್ಟ್ ಲಿಸ್ಟಲ್ಲಿ ಚೆಕ್ ಮಾಡಿಕೊಡಿ. ಕೊನೆಗೆ ಅಕ್ಟೋಬರ್ 7ಕ್ಕೆ ಫೈನಲ್ ಲಿಸ್ಟಲ್ಲೂ ಕೂಡ ಚೆಕ್ ಮಾಡಿಕೊಡಿ. ಯಾವುದೇ ಸಂದೇಹ ಇದ್ದರೆ 1950ಗೆ ಕಾಲ್ ಮಾಡಿ, ಅಥವಾ voters.eci.gov.in ಅಂತ ವೆಬ್ಸೈಟ್ ಇದೆ, ಅದಕ್ಕೆ ನೀವು ಲಾಗಿನ್ ಆಯಿತು ಅಂತ ವಿಸಿಟ್ ಮಾಡಿದರೆ ನಿಮ್ಮ ಸಂಪೂರ್ಣ ಮಾಹಿತಿನಲ್ಲಿ ಕೊಟ್ಟಿದ್ದಾರೆ. ನಿಮ್ಮ ವೋಟರ್ ID ಇಷ್ಟೆಲ್ಲ ಮಾಡಿದರೆ ನಿಮ್ಮ ವೋಟರ್ ID ರದ್ದಾಗಲ್ಲ. ಬೇರೆ ಬೇರೆ ಕೆಲಸಗಳಿಗೆ, ಗ್ಯಾರಂಟಿ ಕೆಲಸಗಳಿಗೆ ಇದು ವೋಟರ್ ID ಅನ್ನೋದು ನಮ್ಮ ಹಕ್ಕು. ಹಾಗಾಗಿ ಇದನ್ನು ಪೂರ್ಣಗೊಳಿಸಿ ಆ್ಯಂಡ್ ನಿಮ್ಮ ವೋಟರ್ ID ಕಾರ್ಡ್ ರದ್ದಾಗದೇ ಇರೋ ಥರ ನೋಡ್ಕೊಳ್ಳಿ. ಥ್ಯಾಂಕ್ ಯು.